ಹಲೋ ಡಿಯರ್ ಫ್ರೆಂಡ್ಸ್. ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರು ಲಿಫ್ಟಿಂದ ಹೊರಗಡೆ ಬರ್ತಾ ಇರ್ತಾರೆ. ಆಗ ಒಬ್ಬ ವ್ಯಕ್ತಿ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಡಾಕ್ಟರ್ ಜೋ, ನೀವು ಹೇಳಿರುವಂಥ ಎಲ್ಲ ಮೆಡಿಟೇಷನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಆದರೆ ಬಾರ್ಬಿಡೋಸ್ನಲ್ಲಿ $10 ಮಿಲಿಯನ್ ಜೊತೆ ಅಮೇಝಿಂಗ್ ಆಗಿ ನಿವೃತ್ತಿ ಜೀವನವನ್ನು ಕಳಿಬೇಕು ಅನ್ನೋ ಕನಸು ಯಾಕೋ ನನಸೇ ಆಗ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ ಅಂತ. ಆಗ ಡಾಕ್ಟರ್ ಜೋ ಡಿಸ್ಪೆನ್ಸಾ ರಿಪ್ಲೈ ಮಾಡ್ತಾರೆ, ಬಾರ್ಬಿಡೋಸ್ನಲ್ಲಿ $10 ಮಿಲಿಯನ್ ಜೊತೆ ಅಮೇಝಿಂಗ್ ಆದ ನಿವೃತ್ತಿ ಜೀವನವನ್ನು ಕಳೀತಾ ಇರುವಂತಹ ವ್ಯಕ್ತಿಗೂ ನನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗೂ ವ್ಯತ್ಯಾಸ ಇದೆ ಅಂತ. ಆಗ ಆ ವ್ಯಕ್ತಿಗೆ ರಿಯಲೈಸ್ ಆಗುತ್ತೆ ತಾನು ಮಾಡ್ತಾ ಇರುವಂಥ ಮಿಸ್ಟೇಕ್ ಏನು ಅಂತ. ಸೇಮ್ ಮಿಸ್ಟೇಕ್ಸ್ ನಾವು ಕೂಡ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಮಾಡ್ತಾ ಇರ್ತೀವಿ. ಹಾಗಾದರೆ ಆ ಮಿಸ್ಟೇಕ್ ಆದರೂ ಏನು? ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪವರ್ಫುಲ್ ಆದ ಅಮೇಝಿಂಗ್ ಆದ ಕ್ವಾಂಟಮ್ ಫಿಸಿಕ್ಸ್ ಬೇಸ್ಡ್ ಮ್ಯಾನಿಫೆಸ್ಟೇಷನ್ ಮೆಥಡ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೋಸ್ಟ್ ಆಫ್ ದ ಟೈಮ್ ನಾವೆಲ್ಲರೂ ಮಾಡುವಂಥ ಮಿಸ್ಟೇಕ್ ಏನು? ನಮ್ಮ ಮ್ಯಾನಿಫೆಸ್ಟೇಷನ್ ಯಾವಾಗ ಫುಲ್ಫಿಲ್ ಆಗುತ್ತೆ, ಫುಲ್ಫಿಲ್ ಆದಮೇಲೆ ನಾವೇನು ಖುಷಿ ಪಡ್ತೀವಿ, ಅದೆಲ್ಲೋ ಒಂದು ಕಡೆ ಆ ಖುಷಿಯನ್ನು, ಆ ಫುಲ್ಫಿಲ್ಡ್ ಸ್ಟೇಟನ್ನು ವೇಟ್ ಮಾಡ್ತಾ ಇರ್ತೀವಿ. ಈ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆದರೆ ನಾನು ಖುಷಿ ಪಡ್ತೀನಿ, ಅಥವಾ ಇಷ್ಟು ದುಡ್ಡು ಸಿಕ್ಕಿದ ಮೇಲೆ ನಾನು ಹ್ಯಾಪಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ. ಆಫ್ಟರ್ ಮ್ಯಾನಿಫೆಸ್ಟೇಷನ್ ಆದಮೇಲೆ ಏನು ಭಾವನೆ ಇರುತ್ತೋ ಅದನ್ನು ನಾವು ಈಗ ಜೀವಿಸದೆ ಬದಲಾಗಿ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ದ ಮೊಮೆಂಟ್ ನನ್ನ ಕನಸು ನನಸಾಗಲಿ, ಆಮೇಲೆ ನಾನು ಖುಷಿ ಪಡ್ತೀನಿ, ದೇವರಿಗೆ ಅಥವಾ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಹ್ಯಾಪಿಯಾಗಿರ್ತೀನಿ ಅಂತ. ಸೊ ಈಗ ಆ ವ್ಯಕ್ತಿ ಕೇಳ್ತಾರೆ, ಬಾರ್ಬಿಡೋಸ್ನಲ್ಲಿ ನನ್ನ $10 ಮಿಲಿಯನ್ ಜೊತೆ ಇರಬೇಕಾದಂಥ ಕನಸು ಯಾಕೆ ನನಸಾಗ್ತಾ ಇಲ್ಲ, ನಾನು ಮ್ಯಾನಿಫೆಸ್ಟೇಷನ್ ಎಲ್ಲ ಮೆಡಿಟೇಷನ್ ಫಾಲೋ ಮಾಡ್ತಾ ಇದ್ರು ಯಾಕೆ ಆಗ್ತಾ ಇಲ್ಲ ಅಂತ. ಡಾಕ್ಟರ್ ಜೋ ಏನು ಹೇಳ್ತಾರೆ, ಅಲ್ಲಿರುವಂಥ ವ್ಯಕ್ತಿಗೂ ಇಲ್ಲಿರುವಂಥ ವ್ಯಕ್ತಿಗೂ ವ್ಯತ್ಯಾಸ ಇದೆ ಅಂತ. ಅಂದರೆ ಏನು? ಕ್ವಾಂಟಮ್ ಫೀಲ್ಡ್ ಅಂತ ಅಂದರೆ ಆ ಫೀಲ್ಡಲ್ಲಿ ನಿಮ್ಮ ಪಾಸ್ಟು ಇರುತ್ತೆ, ಪ್ರೆಸೆಂಟು ಇರುತ್ತೆ, ಫ್ಯೂಚರು ಇರುತ್ತೆ. ಒಂದು ಆಸೆ ನಿಮ್ಮಲ್ಲಿ ಬಂತು, ಈಗ ಯಾವುದೋ ಒಂದು ಕನಸು ಬಂತು, ಈಗ ಒಂದು ಕಾರ್ ತೊಗೊಳ್ಬೇಕು ಅಂತ ಕನಸು ಬಂತು ನಿಮಗೆ. ಆ ಕನಸು ದ ಮೊಮೆಂಟ್ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ ಅಂದ ತಕ್ಷಣ ಕ್ವಾಂಟಮ್ ಫೀಲ್ಡಲ್ಲಿ ಆ ಕನಸು ನನಸಾಗಿರುತ್ತೆ. ಓಕೆನಾ? ಸೊ ಆ ಕನಸು ನನಸಾಗಿರುತ್ತೆ, ಆದರೆ ಆ ಕನಸು ಇನ್ ರಿಯಾಲಿಟಿ ನಮ್ಮ ಫಿಸಿಕಲ್ ವರ್ಲ್ಡಲ್ಲಿ ಬರಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ? ಆ ಟೈಮ್ ನಮ್ಮ ಮೆಂಟಲ್ ಫಿಸಿಕಲ್ ಬೀಯಿಂಗ್ ಅಥವಾ ನಮ್ಮ ಭಾವನೆಗಳು, ನಮ್ಮ ಇಮೋಷನ್ಸ್ ಡಿಸೈಡ್ ಮಾಡುತ್ತೆ. ಹಾಗಂದರೆ ಏನು? ಈಗ ನಿಮ್ಮ ಕಾರ್ ತೊಗೊಳ್ಬೇಕು ಅಂತ ಕನಸಿದೆ ಆ್ಯಂಡ್ ಕ್ವಾಂಟಮ್ ಫೀಲ್ಡಲ್ಲಿ ಪಾಸ್ಟು ಇರುತ್ತೆ, ಪ್ರೆಸೆಂಟು ಇರುತ್ತೆ, ಫ್ಯೂಚರ್ ಇರುತ್ತೆ ಅಂತಾರೆ. ನಿಮ್ಮ ಫ್ಯೂಚರ್ ಇದೆ ಕಾರ್. ಆ ಕಾರ್ ಜೊತೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಅಮೇಝಿಂಗ್ ಆಗಿ ರೈಡ್ ಮಾಡ್ತಾ ಇದ್ದೀರಾ, ಡ್ರೈವ್ ಮಾಡ್ತಾ ಇದ್ದೀರಾ, ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ. ಸೊ ಇವೆಲ್ಲ ಕೂಡ, ಅವೆಲ್ಲ ಪಾಸಿಬಿಲಿಟಿ ಕ್ವಾಂಟಮ್ ಫೀಲ್ಡಲ್ಲಿ ಇರುತ್ತೆ. ಆದರೆ ಆ ನನಸಾಗುವಂತಹ ಟೈಮ್ ಗ್ಯಾಪ್ ಏನಿರುತ್ತೆ ಅದು ಎಷ್ಟು ತೊಗೊಳುತ್ತೆ? 1 ವರ್ಷ ತೊಗೊಳ್ಬೋದಾ, 2 ವರ್ಷ ತೊಗೊಳ್ಬೋದಾ, 6 ತಿಂಗಳು ತೊಗೊಳ್ಬೋದಾ? ಅದು ಯಾರ ಮೇಲೆ ಡಿಪೆಂಡ್ ಇರುತ್ತೆ? ನಿಮ್ಮ ಮೇಲೆ. ಹೇಗೆ ಕಾರ್ ತೊಗೊಂಡು ಆದಮೇಲೆ ನೀವು ಪಡುವಂತಹ ಖುಷಿಗೂ, ಸೆಲೆಬ್ರೇಷನ್ಗೂ, ಸ್ಯಾಟಿಸ್ಫ್ಯಾಕ್ಷನ್ಗೂ ನೀವು ಈಗಲೇ ಅದನ್ನು ನಿಮ್ಮ ಮನಸ್ಸಿಗೆ, ನಿಮ್ಮ ಬಾಡಿಗೆ, ಕಾರ್ ಬಂದಿದೆ, ಬಂದ ಮೇಲೆ ನಾನೇನು ಫೀಲ್ ಮಾಡ್ತೀನಿ ಅದನ್ನು ಎಲ್ಲೋ ಒಂದು ಕಡೆ ಈಗಲೇ ನೀವು ಫೀಲ್ ಮಾಡ್ತಾ 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 ಇದ್ದಂಗೆ ಆ ಟೈಮ್ ಗ್ಯಾಪ್ ಏನಿದೆ ಕಮ್ಮಿ ಆಗ್ತಾ ಹೋಗುತ್ತೆ. ಕ್ವಾಂಟಮ್ ಫೀಲ್ಡಿಗೂ ನಿಮ್ಮ ಪ್ರೆಸೆಂಟ್ ರಿಯಾಲಿಟಿಗೂ ಆ ಟೈಮ್ ಗ್ಯಾಪ್ ಕಮ್ಮಿ ಆಗ್ತಾ ಆಗ್ತಾ ಆದಷ್ಟು ಬೇಗ ಅಮೇಝಿಂಗ್ ವೇಯಲ್ಲಿ ನಿಮ್ಮ ಕನಸು ನನಸಾಗುತ್ತೆ. ಸೊ ಹೀಗಂದರೆ ಏನು? ಐಡೆಂಟಿಟಿ ಶಿಫ್ಟ್ ಇರ್ಬೋದು. ಜೋ ಡಿಸ್ಪೆನ್ಸಾ ಅವರ ಬುಕ್ಸಲ್ಲಿರಲಿ ಅಥವಾ ಅವರ ಟೀಚಿಂಗ್ಸಲ್ಲಿರಲಿ ಯಾವಾಗಲೂ ಲಿವ್ ಯುವರ್ ರಿಯಾಲಿಟಿ, ಐಡೆಂಟಿಟಿ ಶಿಫ್ಟ್ ಆ್ಯಂಡ್ ನಿಮ್ಮ ಬಾಡಿ ಇರಲಿ, ಮನಸ್ಸಿಗೆ ಟೀಚ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಆ್ಯಸ್ ಎ ಫುಲ್ಫಿಲ್ ಆಗಿದೆ ಅಂತ. ಸೊ ಇವೆಲ್ಲದರ ಅಗತ್ಯ ಏನಿದೆ? ಯಾಕೆ ನಾವು ಇದನ್ನು ಫೀಲ್ ಮಾಡಬೇಕು? ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಒಂದು ವಿಶ್ ಫುಲ್ಫಿಲ್ ಆಗಬೇಕು ಅಥವಾ ಒಂದು ಡಿಸೈರ್ ನಮ್ಮಲ್ಲಿ ಬಂದ ತಕ್ಷಣ, ಒಂದು ಆಸೆ ಅಥವಾ ಕನಸು ನಮ್ಮಲ್ಲಿ ಬಂದ ತಕ್ಷಣ ನಾವು ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಎಲ್ಲ ವಿಜುವಲೈಸೇಷನ್ ಮಾಡೋದು, 369 ಬರೆಯೋದು ಮಾಡ್ತೀವಿ. ಬಟ್ ಆ ಮೊಮೆಂಟಲ್ಲೂ ಕೂಡ ನಮಗೆ ಅದು ನಿಜ ಅನ್ನಿಸ್ತಾ ಇರಲ್ಲ. ನಮಗೆ ಯಾವುದೇ ಪ್ರಾಸೆಸ್ಸಲ್ಲಿರಲಿ ನಂಬಿಕೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ಡೌಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೇ 1000 ಸಲ ಅಫರ್ಮೇಷನ್ ಹೇಳಲಿ ಅಥವಾ ಯಾವುದೇ ಟೆಕ್ನಿಕ್ ಮಾಡಿದರೂ ಕೂಡ ಅದು ನಿಜ ಅಂತ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅನ್ನಿಸದೇ ಇದ್ದಾಗ ಆ ಎಲ್ಲ ಪ್ರಾಸೆಸ್ ಏನು ಮೆಕ್ಯಾನಿಕಲ್ ಆಗ್ತಾ ಹೋಗುತ್ತೆ ಅಲ್ವಾ?
ಸೊ ಆದರೆ ಇವತ್ತಿನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಹಳ ಪವರ್ಫುಲ್ ಆ್ಯಂಡ್ ನಿಮ್ಮಲ್ಲಿ ನಿಮ್ಮ ಕನಸು ನನಸಾಗಿದೆ ಆ್ಯಸ್ ಇಫ್ ಅದು ಈಗಲೇ ನನಸಾಗಿದೆ ಅನ್ನೋ ಭಾವನೆಯನ್ನು ತಂದುಕೊಡುತ್ತೆ. ಆ್ಯಂಡ್ ಆ ಭಾವನೆಯನ್ನು ನೀವು ಜೀವಿಸ್ತಾ ಇದ್ದಾಗೆ ಆನ್ ಅ ಡೈಲಿ ಬೇಸಿಸ್ ಜೀವಿಸ್ತಾ ಇದ್ದಾಗೆ ನಿಮ್ಮಲ್ಲಿ ನೆಗೆಟಿವಿಟಿ ಇರಲಿ, ಡೌಟ್ಸ್ ಇರಲಿ, ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಕಾರ್ ಇಲ್ಲ ಅಂತ ತಿಳ್ಕೊಳ್ಳಿ, ಕಾರ್ ತಗೊಳ್ಬೇಕು ನೀವು. ಈಗ ನಿಮ್ಮ ಹತ್ರ ಕಾರ್ ಇದ್ದಿದ್ರೆ ನೀವು ಎಷ್ಟು ಖುಷಿಯಾಗಿರ್ತಿದ್ರಿ, ಎಷ್ಟು ಆರಾಮಾಗಿರ್ತೀರಿ, ಎಷ್ಟು ಗ್ರೇಟ್ಫುಲ್ ಅಥವಾ ಗ್ರ್ಯಾಟಿಟ್ಯೂಡ್ನ, ಕೃತಜ್ಞತೆಯನ್ನು ಯೂನಿವರ್ಸ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರಿ. ಅದೇ ರಿಯಾಲಿಟಿಯನ್ನು ಈಗ ನೀವು ಜೀವಿಸಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ, ಸೊ ಕೃತಜ್ಞತೆ ಇರಲಿ, ಪಾಸಿಟಿವಿಟಿ ಇರಲಿ, ಅವೆಲ್ಲವನ್ನು ನೀವು ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವೇನು ಮಾಡ್ತೀರಾ, ನಿಮ್ಮಲ್ಲಿ ಇನ್ಸೆಕ್ಯೂರಿಟಿ ಕಮ್ಮಿ ಆಗುತ್ತೆ, ನಿಮ್ಮನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾವಾಗಲೂ ಅಷ್ಟೇ ನೀವು ಫುಲ್ಫಿಲ್ಡ್ ಸ್ಟೇಟಲ್ಲಿದ್ದಾಗ ಅಥವಾ ವಿಶ್ ಫುಲ್ಫಿಲ್ ಆಗಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗಿದೆ ಅನ್ನೋ ಭಾವನೆಯನ್ನು ಈಗಲೇ ಅಡ್ವಾನ್ಸ್ ಆಗಿ ನಿಮ್ಮ ಬಾಡಿಗೆ, ನಿಮ್ಮ ಮನಸ್ಸಿಗೆ ಹೇಳಿಕೊಡ್ತಾ ಇದ್ದಾಗ ಏನಾಗುತ್ತೆ, ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ನಮ್ಮ ಬ್ರೈನ್ ಇರಲಿ, ನಮ್ಮ ಹಾರ್ಟ್ ಇರಲಿ, ಎರಡು ಕೋಹೆರೆಂಟ್ ಆಗಿ ಜೊತೆ ಸೇರಿ ನಮ್ಮ ಪ್ರಾಸೆಸ್ಗೆ, ನಮ್ಮ ಡ್ರೀಮ್ಸನ್ನು ರಿಯಾಲಿಟಿಗೆ ತರುವಲ್ಲಿ ಬಹಳ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇವತ್ತಿನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಕ್ವಾಂಟಮ್ ಫಿಸಿಕ್ಸ್ ಬೇಸ್ಡ್, ನ್ಯೂರೋ ಸೈನ್ಸ್ ಬೇಸ್ಡ್. ಸೊ ಇದನ್ನು ನೀವು ಡೈಲಿ ಮಾಡ್ತಾ ಇದ್ದ ಹಾಗೆ ಏನಾಗುತ್ತೆ, ನಿಮ್ಮಲ್ಲಿ ಆ್ಯಸ್ ಇಫ್ ನಿಮ್ಮ ವಿಶ್ ಫುಲ್ಫಿಲ್ ಹೋಗಿದೆ ಅನ್ನೋಂತಹ ಮೈಂಡ್ಸೆಟ್ ಇರಲಿ ಅಥವಾ ಭಾವನೆ ಇರಲಿ ಬರ್ತಾ ಹೋಗುತ್ತೆ. ನಿಮ್ಮ ಬಾಡಿ ಇರಲಿ, ನಿಮ್ಮ ಮನಸ್ಸಿರಲಿ, ರಿಯಲ್ ಆಗಿ ಎಲ್ಲವೂ ಆಗಿದೆ, ಕನಸು ನನಸಾಗಿದೆ ಅನ್ನೋ ಭಾವನೆ ಬರ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮಲ್ಲಿ ನಿಮ್ಮ ಕನಸಿನ ಬಗ್ಗೆ, ನಿಮ್ಮ ಬಗ್ಗೆ ನೀವೇ ಡೌಟ್ ಪಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ತಾ ಇರ್ತೀರ, ನಿಮ್ಮ ಕ್ವಾಂಟಮ್ ಫೀಲ್ಡಿಂದ ನಿಮ್ಮ ಕನಸು ನನಸಾಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಟೂಲ್ಸ್ ಇರಲಿ, ಐಡಿಯಾಸ್ ಇರಲಿ, ಎಲ್ಲವೂ ಕೂಡ ಯೂನಿವರ್ಸಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆದರೂ ಏನು? ಇದು 3 ಸ್ಟೆಪ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಫಸ್ಟ್ ಸ್ಟೆಪ್ ಏನಂತ ಅಂದರೆ, ಫಸ್ಟ್ ಆಫ್ ಆಲ್ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಹೆಸರು ಜೇಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಜೇಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಲೈಕ್, ಈಗ ನಿಮಗೆ ಒಂದು ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಜಾಬ್ನ ಫಸ್ಟ್ ಲೆಟರ್ ಯಾವುದು? ಜೆ ಅಲ್ವಾ? ಈಗ ಕಾರ್ ನಿಮಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಕಾರ್ನ ಫಸ್ಟ್ ಲೆಟರ್ ಯಾವುದು? ಸಿ. ಸೊ ಹಾಗೆ ನಿಮಗೆ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಅದರಲ್ಲಿರುವಂಥ ಫಸ್ಟ್ ಲೆಟರ್ ಎಮ್. ಅಥವಾ ಮನಿಯನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ನೀವು ಎಮ್ ಅಂತಲೂ ಹೇಳ್ಬೋದು. ಮ್ಯಾರೇಜಿಗೆ ನೀವು ಲವ್ ಅಂತ ಬರಿಬೋದು, ಲೈಕ್ ಎಲ್. ಸೊ ಮನಿಗೆ ಎಮ್ ಅಂತ ಬರಿಬೋದು. ಸೊ ಹೀಗೆ ಬಿಸ್ನೆಸ್ ಸಕ್ಸಸ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಅದರ ಫಸ್ಟ್ ಲೆಟರ್ ಯಾವುದು? ಬಿ. ಸೊ ಈಗ ಏನಂತ ಅಂದರೆ ಆ ಲೆಟರ್ ನಿಮಗೆ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅದರ ಫಸ್ಟ್ ಲೆಟರ್ನ ಬರಿಬೇಕು ನೀವು. ಸೊ ಈ ರೀತಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ? ಸೊ ಈ ರೀತಿ ಬರಿಬೇಕು. ಆ್ಯಂಡ್ ಅದರ ಸುತ್ತ ಒಂದು 2 ಲೈನ್ ಮಾಡಿ ಆ್ಯಸ್ ಇಫ್ ಅದು ಒಂದು ಕ್ವಾಂಟಮ್ ಫೀಲ್ಡ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ. ಸೊ ಈಗ ನೀವು ಕ್ಲಿಯರ್ ಇದ್ದೀರಾ ನಿಮಗೆ ಏನನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದಾದ ಮೇಲೆ ನೀವೇನು ಮಾಡ್ಬೋದು ಅಂತ ಅಂದರೆ ಪಕ್ಕದಲ್ಲಿ ನಿಮ್ಮ ಇಂಟೆನ್ಷನ್ ಬರಿಬೇಕು. ಇಂಟೆನ್ಷನ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಜಾಬ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಲೈಕ್ ಅದ್ರ ಬಗ್ಗೆ ನಿಮಗೆ ಥಾಟ್ಸ್ ಏನಿದೆ, ಆಲೋಚನೆಗಳೇನಿದೆ, ನೀವು ಯಾವ ಜಾಬ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಎಲ್ಲಿ ಜಾಬ್ ಮಾಡಬೇಕು, ಆ್ಯಂಡ್ ನಿಮ್ಮ ಜಾಬ್ ವಾತಾವರಣ ಹೇಗಿರಬೇಕು, ನಿಮ್ಮ ಕಲೀಗ್ಸ್ ಹೆಂಗಿರಬೇಕು, ನಿಮ್ಮ ಬಾಸ್ ಹೆಂಗಿರಬೇಕು, ಆ್ಯಂಡ್ ನೀವು ತಿಂಗಳಿಗೆ ಎಷ್ಟು ಸಂಬಳವನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ಆ್ಯಂಡ್ ನಿಮ್ಮ ಜಾಬ್ನ ಟೈಮಿಂಗ್ಸ್ ಎಷ್ಟಿರಬೇಕು, ಅದನ್ನೆಲ್ಲ ನೀವು ಇಂಟೆನ್ಷನ್ ಪಾರ್ಟಲ್ಲಿ ಬರಿತಾ ಹೋಗಬೇಕು. ನಿಮ್ಮ ಥಾಟ್ಸ್ ಏನಿದೆ ಅದನ್ನು ಬರಿತಾ ಹೋಗಬೇಕು. ಸೊ ಅದಾದಮೇಲೆ ಇಷ್ಟು ಕ್ಲಾರಿಟಿ, ಇಷ್ಟು ಕ್ಲಿಯರ್ ಆಗಿ ಬರೆದ ಆದಮೇಲೆ ಪಕ್ಕದ ಕಾಲಮಲ್ಲಿ ಇಮೋಷನ್ಸ್ ಅಥವಾ ನಿಮ್ಮ ಭಾವನೆಗಳು. ಸೊ ಈಗ ನಿಮ್ಮ ಇಷ್ಟದ ಜಾಬ್ ನಿಮಗೆ ಸಿಕ್ಕಿಬಿಟ್ಟಿದೆ ಅಂದಾಗ ನೀವು ಎಷ್ಟು ಖುಷಿಯಾಗಿರ್ತೀರ, ಅಥವಾ ನಿಮ್ಮಲ್ಲಿ ಏನು ಭಾವನೆ ಜನ್ರೇಟ್ ಆಗುತ್ತೆ, ನಿಮ್ಮ ಇಮೋಷನ್ಸ್ ಏನು ಜನ್ರೇಟ್ ಆಗುತ್ತೆ. ಲೈಕ್ ನೀವು ಖುಷಿಯಾಗಿರ್ತೀರಾ, ಶಾಂತಿಯಿಂದ ಇರ್ತೀರ, ಪೀಸ್ಫುಲ್ ಆಗಿರ್ತೀರ, ಆ್ಯಂಡ್ ಆಲ್ಸೋ ಯೂನಿವರ್ಸ್ಗೆ ಅಥವಾ ನೀವು ನಂಬಿರುವಂತಹ ದೇವರಿಗೆ ಕೃತಜ್ಞರಾಗಿರ್ತೀರ. ಆ್ಯಂಡ್ ಆಲ್ಸೋ ಒಂದು ರೀತಿ ಆರಾಮಾಗಿ ಖುಷಿಯಾದ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿರುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ. ಸೊ ಆ ಭಾವನೆ, ಫ್ರೀಡಮ್ನ ಭಾವನೆಯನ್ನು ನೀವು ಅನುಭವಿಸ್ತಾ ಇರ್ತೀರ. ಸೊ ಭಾವನೆ, ನಿಮ್ಮ ವಿಶ್ ಫುಲ್ಫಿಲ್ ಆದ ಮೇಲೆ ಏನೆಲ್ಲ ಭಾವನೆಯನ್ನು ಅನುಭವಿಸ್ತೀರ ಅದನ್ನು ಬರಿಬೋದು.
ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬಿಸ್ನೆಸ್ನ ಸಕ್ಸಸ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಬಿಸ್ನೆಸ್ನ ಫಸ್ಟ್ ಲೆಟರ್ ಯಾವುದು ಬಿ ಅಂತ ಬರೆದ್ರಿ, ಅದ್ರ ಸುತ್ತ 2 ಲೈನ್ ಈ ಥರ ಹಾಕಿದ್ರಿ. ಸೊ ಏನು ಮಾಡಿದ್ರಿ, ಕ್ವಾಂಟಮ್ ಫೀಲ್ಡ್ನ ರೆಪ್ರೆಸೆಂಟ್ ಮಾಡೋ ಥರ ಹಾಕಿದ್ರಿ ನೀವು. ಅದಾದಮೇಲೆ ನಿಮ್ಮ ಥಾಟ್ಸ್ ಏನು ಅಥವಾ ನಿಮ್ಮ ಉದ್ದೇಶಗಳೇನು, ಈ ಬಿಸ್ನೆಸ್ ಯಾವ ರೀತಿ ಬಿಸ್ನೆಸ್ ಇದು, ಆ್ಯಂಡ್ ಇದರಲ್ಲಿ ನೀವು ಎಷ್ಟು ಪ್ರಾಫಿಟ್ ಮಾಡಬೇಕು, ನಿಮ್ಮ ಕ್ಲೈಂಟ್ಸ್ ಎಷ್ಟು ಖುಷಿಯಾಗಿರಬೇಕು, ನಿಮ್ಮ ಗುರಿ ಏನಿದೆ, ಒಂದು ವರ್ಷದಲ್ಲಿ ಅಥವಾ ಒಂದು ತಿಂಗಳಲ್ಲಿ ನೀವು ಎಷ್ಟು ಸಂಪಾದನೆ ಮಾಡಬೇಕು ಅನ್ನೋ ಗುರಿ ಇದೆ. ಸೊ ನಿಮ್ಮ ಕ್ಲೈಂಟ್ಸಿಗೆ ಏನು ಒಳ್ಳೆ ರಿಸಲ್ಟ್ ಸಿಗಬೇಕು ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಅವ್ರು ಎಷ್ಟು ಹೆಮ್ಮೆಯನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಎಲ್ಲವನ್ನ ಬರೀತೀರಾ. ಆಮೇಲೆ ನೆಕ್ಸ್ಟ್ ಕಾಲಮಲ್ಲಿ ಏನು ಬರೀತೀರಾ, ಎಮೋಷನ್ಸ್. ನಿಮ್ಮ ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ ರೇಟಲ್ಲಿ ತುಂಬ ಪ್ರಾಫಿಟಲ್ಲಿ ಇದ್ದಾಗ ನಿಮ್ಗೆ ಏನಾಗುತ್ತೆ, ಖುಷಿ ಅಂತೂ ಫೀಲ್ ಆಗೇ ಆಗುತ್ತೆ. ನಾವೆಲ್ಲರೂ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅಂತೂ ಹೇಳ್ತೀವಿ, ಕೃತಜ್ಞರಾಗಿರ್ತೀವಿ. ಆ್ಯಂಡ್ ಆಲ್ಸೋ ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ, ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಆ್ಯಂಡ್ ಆಲ್ಸೋ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್ ಅಂತೂ ಇರುತ್ತೆ. ಅಬಂಡೆನ್ಸ್ ಅಲ್ವಾ, ಪ್ರಾಸ್ಪ್ಯಾರಿಟಿ, ಸಮೃದ್ಧಿ ನಿಮ್ಮ ಜೀವನದಲ್ಲಿರುತ್ತೆ. ಸೊ ಈ ಎಲ್ಲ ಇಮೋಷನ್ಸ್ನ ನೀವು ಬರೆದ್ರಿ. ಈಗ ನಿಮಗೆ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಲವ್ ಅಂತ ಬರಿಬೋದು. ಲವ್ನ ಫಸ್ಟ್ ಲೆಟರ್ ಏನು, ಎಲ್ ಅಂತ ಬರೆದ್ರಿ. ಸೊ ಅದ್ರ ಸುತ್ತ ಕ್ವಾಂಟಮ್ ಫೀಲ್ಡ್ ರೆಪ್ರೆಸೆಂಟ್ ಮಾಡೋ ಥರ 2 ಲೈನ್ ಹಾಕಿದ್ರಿ. ಆಮೇಲೆ ಏನು, ನಿಮಗೆ ಯಾವ ರೀತಿ ಪಾರ್ಟ್ನರ್ ಬೇಕು, ಸೊ ಆ ಪಾರ್ಟ್ನರ್ ನ ಸ್ವಭಾವ ಹೆಂಗಿರಬೇಕು, ಅವ್ರ ಜೊತೆ ನೀವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಇದ್ರ ಬಗ್ಗೆ ನೀವು ಕ್ಲಾರಿಟಿ ಬರೀತಾ ಹೋಗ್ತೀರಾ. ಆ್ಯಂಡ್ ಇಮೋಷನ್ಸ್, ಒಳ್ಳೆಯ ಪಾರ್ಟ್ನರ್ ಸಿಕ್ಕಾಗ ನಿಮಗೆ ಏನು ಫೀಲ್ ಆಗುತ್ತೆ, ಸೆನ್ಸ್ ಆಫ್ ಸೆಕ್ಯೂರಿಟಿ ಅಲ್ವಾ, ಅವರ ಪ್ರೆಸೆನ್ಸಲ್ಲಿ ನೀವು ಸೆಕ್ಯೂರ್ ಫೀಲ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಇಮೋಷನ್ಸ್ ಸೆಕ್ಯೂರ್ ಆಗಿದೆ ಅನ್ನೋದ್ರ ಫೀಲ್ ಮಾಡ್ತೀರಾ, ಲವ್ ಫೀಲ್ ಮಾಡ್ತೀರಾ. ಆ್ಯಂಡ್ ಜೊತೆಗೆ ಯೂನಿವರ್ಸ್ಗೆ ಅಥವಾ ನೀವು ನಂಬಿರುವಂಥ ದೇವರಿಗೆ ಥ್ಯಾಂಕ್ಸ್ ಅಂತೂ ಹೇಳ್ತೀರಾ. ಒಂದು ರೀತಿ ಫುಲ್ಫಿಲ್ಡ್ ಲೈಫ್ನ ನೀವು ಜೀವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಮೋಷನ್ಸ್ ಅಥವಾ ನಿಮ್ಮ ಭಾವನೆಗಳ ಪಾರ್ಟಲ್ಲಿ ಇವನ್ನೆಲ್ಲ ಬರಿತಾ ಹೋಗ್ಬೋದು. ಈ ವಿಶ್ ಫುಲ್ಫಿಲ್ ಆದಮೇಲೆ ನೀವು ಏನು ಫೀಲ್ ಮಾಡ್ತೀರಾ, ಏನು ಭಾವನೆ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ಜನರೇಟ್ ಆಗುತ್ತೆ ಅನ್ನೋದನ್ನು ಬರಿತೀರಾ. ಸೊ ಇದಿಷ್ಟು ಆದಮೇಲೆ ಏನು, ಸೊ ಈಗ ನೀವೇನು ಮಾಡಿದ್ರಿ ಅಂತ ಅಂದರೆ ಒಂದು ವೈಟ್ ಶೀಟಲ್ಲಿ, ಆದಷ್ಟು A4 ಸೈಜ್ ಶೀಟಲ್ಲಿ ಇದನ್ನು ಮಾಡಿ. ಸೊ JBC ಅಥವಾ L ಅಂತ ಏನು ನಿಮ್ಮ ಕನಸಿನ ಫಸ್ಟ್ ಲೆಟರ್ನ ಬರೀತೀರಾ. ಅದ್ರ ಸುತ್ತ ನೀವೇನು ಮಾಡ್ತೀರಾ, 2 ಕ್ವಾಂಟಮ್ ಫೀಲ್ಡ್ನ ರೆಪ್ರೆಸೆಂಟ್ ಮಾಡುವಂಥ ಸರ್ಕಲ್ ಮಾಡ್ತೀರಾ. ಅದಾದಮೇಲೆ ಏನು, ನಿಮ್ಮ ಉದ್ದೇಶ ಏನು, ಕ್ಲಾರಿಟಿ ಎಕ್ಸಸೈಸ್ ಮಾಡ್ತೀರಾ, ಅದ್ರ ಪಕ್ಕದಲ್ಲೇ ಬರೀತೀರಾ. ಆ್ಯಂಡ್ ಇನ್ನೊಂದು ಕಾಲಮಲ್ಲಿ ಈ ವಿಶ್ ಫುಲ್ಫಿಲ್ ಆದಮೇಲೆ ನೀವು ಏನನ್ನು ಫೀಲ್ ಮಾಡ್ತೀರಾ ಅನ್ನೋದನ್ನು ಬರೀತೀರಾ. ಸೊ ಇದನ್ನು ಆದಷ್ಟು ವೈಟ್ ಶೀಟಲ್ಲಿ ಬರೀರಿ. ಆ್ಯಂಡ್ ಜೊತೆಗೆ ಸೆಂಟೆನ್ಸ್ ಬರಿಬೇಡಿ, ವರ್ಡ್ಸಲ್ಲಿ ಬರೀರಿ ನಿಮ್ಮ ಇಮೋಷನ್ಸ್ನ. ಲೈಕ್ ಉದ್ದೇಶ ಏನಿದೆ ಅದನ್ನು ಬರಿಬೋದು. ಲೈಕ್ ಈ ಥರ ಆಫೀಸ್ ಬೇಕು, ಈ ಥರ ಲೈಫ್ ಪಾರ್ಟ್ನರ್ ಬೇಕು, ಹೀಗಿರಬೇಕು ಹಾಗಿರಬೇಕು, ಎಲ್ಲ ನಿಮ್ಮ ಕ್ರೈಟೀರಿಯಾ ಏನಿದೆ ಅದನ್ನು ನೀವು ಕ್ಲಿಯರಾಗಿ ಬರಿಬೋದು. ಆದರೆ ಇಮೋಷನ್ಸ್ ಪಾರ್ಟಲ್ಲಿ ಹ್ಯಾಪಿ, ಸ್ಯಾಟಿಸ್ಫೈಡ್, ಆತ್ಮವಿಶ್ವಾಸ ಅಥವಾ ಖುಷಿ, ಸೊ ಈ ಥರ ಫೀಲಿಂಗ್ಸ್ನ ಒಂದೊಂದು ವರ್ಡಲ್ಲಿ ಬರಿತಾ ಹೋಗಿ. ಸೊ ಒಂದು ಚಾರ್ಟ್ ನಿಮ್ಮ ಮುಂದೆ ರೆಡಿ ಆಯಿತು. ಈಗ ಅದನ್ನು ನೀವೇನು ಮಾಡಬೇಕು ಅಂತ ಅಂದರೆ ಡೈಲಿ ನೀವು ವರ್ಕ್ ಮಾಡುವಂತಹ ಜಾಗದಲ್ಲಿ ಅಥವಾ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಎಲ್ಲಿ ಮಾಡ್ತೀರಾ ಅಲ್ಲಿ ನಿಮ್ಮ ಎದುರಿಗೆ ಕಾಣೋ ಥರ ಇರಬೇಕು. ಅಟ್ಲೀಸ್ಟ್ ಫಾರ್ 21 ಡೇಸ್. ಸೊ 21 ಡೇಸ್ ಇಡ್ತೀರಾ. ಆ್ಯಂಡ್ ಇದರಲ್ಲಿ ಮಲ್ಟಿಪಲ್ ವಿಷನ್ನ ಬರೀಲಿಕ್ಕೆ ಹೋಗ್ಬೇಡಿ. ಜಸ್ಟ್ 21 ಡೇಸ್ ತನಕ ಒಂದೇ ವಿಶ್ ಮೇಲೆ ನಿಮ್ಮ ಲೇಸರ್ ಶಾರ್ಪ್ ಫೋಕಸ್ ಇರಲಿ. ಸೊ ಅದಾದಮೇಲೆ ಏನು ಮಾಡ್ತೀರಾ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸೊ ನಿಮ್ಮ ಫೋಕಸ್ ಏನಿದೆ, ನಿಮ್ಮ ಮೆಡಿಟೇಷನ್ ಇರ್ಬೋದು ಅಥವಾ ಎನಿ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಆದಮೇಲೆ ಒಂದು ಸಲ ಏನು ಮಾಡಿ ಅಂತ ಅಂದರೆ ಜಸ್ಟ್ ನೋಡಿ, ಆ ವೈಟ್ ಶೀಟ್ನ ನೋಡಿ ಫೋಕಸ್ ಮಾಡಿ, ನಿಮ್ಮ ಕನಸು ಏನು ಅನ್ನೋದನ್ನು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಯಾವ ರೀತಿ ಬೇಕು, ಲೈಕ್ ಏನು ನಿಮ್ಮ ಉದ್ದೇಶ ಏನಿದೆ, ಯಾವ ರೀತಿ ಜಾಬ್ ಬೇಕು, ಅದ್ರ ಬಗ್ಗೆ ಕ್ಲಾರಿಟಿ ಅಂತೂ ಇರುತ್ತೆ ನಿಮಗೆ. ಅದ್ರ ಪಕ್ಕದಲ್ಲಿ ಇಮೋಷನ್ಸ್ ಇರುತ್ತೆ, ಹ್ಯಾಪಿ, ಸ್ಯಾಟಿಸ್ಫೈಡ್, ಖುಷಿ, ಗ್ರ್ಯಾಟಿಟ್ಯೂಡ್ ಎಲ್ಲ. ಜಸ್ಟ್ ನೋಡಿ ಅಷ್ಟೇ. ಆ್ಯಂಡ್ ಎವ್ರಿ ಟೈಮ್ ನೀವು ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಒಂದ್ಸಲ ಅದ್ರ ಮೇಲೆ ಫೋಕಸ್ ಮಾಡಿ, ಮತ್ತಿನ್ನೇನು ಮಾಡಬೇಡಿ. ಸೊ ಈಗ ಥರ್ಡ್ ಸ್ಟೆಪ್ ಏನು ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್. ಸೊ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ನ ವಿಡಿಯೋ ನಾನು ನಿಮಗೆ ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ರಾತ್ರಿ ಮಲಗೋಕ್ಕಿಂತ ಮುಂಚೆ ಏನು ಮಾಡಿ ಅಂತ ಅಂದರೆ ಅಗೇನ್ ಆ ವೈಟ್ ಶೀಟ್ನ ಇನ್ನೂ ಇಂಟೆನ್ಷನಲಿ ನೋಡ್ತಾ ಇರಿ. ಸೊ ನಿಮ್ಮ ಮನಸ್ಸಿಗೆ ಹೇಳ್ತಾ ಇರಿ ದಟ್ ಓಕೆ, ನನ್ನ ಡ್ರೀಮ್ ಜಾಬ್ ಆದಮೇಲೆ ನಾನು ಎಷ್ಟು ಖುಷಿಯಾಗಿರ್ತೀನಿ, ಅಥವಾ ನನ್ನ ಮನಸ್ಸಿರಲಿ, ನನ್ನ ಬಾಡಿ ಇರಲಿ ಎಷ್ಟು ಖುಷಿಯಾಗಿರುತ್ತೆ, ನನ್ನ ಲೈಫ್ನಲ್ಲಿ ಎಷ್ಟು ಅಮೇಝಿಂಗ್ ಚೇಂಜಸ್ ಆಗುತ್ತೆ, ನಾನು ಏನು ಫೀಲ್ ಮಾಡ್ತಾ ಇರ್ತೀನಿ. ಸೊ ಇವೆಲ್ಲವೂ ನನಸಾದರೆ, ಸೊ ಇಲ್ಲಿ ಬರೆದಿದ್ದೀನಲ್ಲ, ಲೈಕ್ ಈ ಜಾಬ್ನಲ್ಲಿ ಈ ಥರ ಬಾಸ್ ಇದ್ದರೆ ಅಥವಾ ಇಷ್ಟು ಸಂಬಳ ಸಿಗ್ತಾ ಇದ್ದರೆ, ಇವೆಲ್ಲವೂ ಕೂಡ ನಿಜ ಆದರೆ
ನಾನೆಷ್ಟು ಅಮೇಝಿಂಗ್ ಆದ ಫೀಲ್ ಮಾಡ್ತೀನಿ. ಇಲ್ಲಿ ನೀವೇನು ಬರ್ದಿರ್ತೀರಾ, ಇಮೋಷನ್ಸ್‌ನ ಬರ್ದಿರ್ತೀರ. ನಾನು ಎಷ್ಟು ಖುಷಿ ಪಡ್ತಾ ಇರ್ತೀನಿ, ಎಷ್ಟು ಗ್ರೇಟ್‌ಫುಲ್ ಆಗಿರ್ತೀನಿ, ಎಷ್ಟು ಅಮೇಝಿಂಗ್ ಆಗಿ ನನ್ನ ಲೈಫ್ ಸ್ಟೈಲ್ ಇರುತ್ತೆ. ಸೊ ಹೀಗೆ ನಿಮಗೆ ನೀವು ಕ್ವೆಶ್ಚನ್ ಮಾಡ್ಕೊಳ್ತಾ ಒಂದು ರೀತಿ ನಿಮ್ಮಲ್ಲಿ ಪಾಸಿಟಿವ್ ಟ್ರಿಗರ್ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವಿಟಿ ಕಡೆ ನೀವು ಫೋಕಸ್ ಮಾಡ್ತಾ ಮಾಡ್ತಾ ಯೂನಿವರ್ಸ್‌ಗೆ ಮನಸ್ಸಿನಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಆಸ್ ಇಫ್ ಈ ವಿಶ್ ಫುಲ್ಫಿಲ್ ಆಗಿದೆ ಅನ್ನೋ ಥರ. ಸೊ ಹೇಗೆ, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಜಾಬ್ ನನಗೆ ಕೊಟ್ಟಿದ್ದಕ್ಕೆ. ನನ್ನ ಜಾಬಲ್ಲಿ ಇಷ್ಟು ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ. ಸೊ ನೀವೇನು ಬರ್ದಿದ್ದೀರಾ ಅದನ್ನು ನೋಡಿ ಹೇಳಿ ಅಷ್ಟೇ. ಇಷ್ಟು ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ, ಇಷ್ಟು ಒಳ್ಳೆಯ ಕಲೀಗ್ಸ್ ಇದ್ದಾರೆ, ಬಾಸ್ ಇದ್ದಾರೆ, ಆ್ಯಂಡ್ ಟೈಮಿಂಗ್ಸ್ ಎಷ್ಟು ಚೆನ್ನಾಗಿದೆ, ಆ ಲಿಸ್ಟನ್ನು ನೋಡಿ ಇದೆ ಥ್ಯಾಂಕ್ ಯು ಯೂನಿವರ್ಸ್, ಇದಾಗಿದೆ ಥ್ಯಾಂಕ್ ಯು ಯೂನಿವರ್ಸ್, ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಹೇಳ್ತಾ ಅಲ್ಲಿ ಇಮೋಷನ್ಸ್ ಏನು ಬರ್ದಿರ್ತೀರ, ನನಗೆ ಇಷ್ಟು ಖುಷಿ ಆಗ್ತಾ ಇದೆ, ನಾನು ನಿನಗೆ ತುಂಬ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಬೇಕು, ಕೃತಜ್ಞತೆಯನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಫೀಲ್ ಆಗ್ತಾ ಇದೆ. ಫೀಲಿಂಗ್ನ ತಗೊಳ್ಳಿ ಆ್ಯಂಡ್ ಹೀಗೆ ಅನ್ನಿಸ್ತಾ ಇದೆ ನನಗೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇರಿ. ಆದಮೇಲೆ ಏನು ಮಾಡಿ ಅಂತ ಅಂದರೆ ಒಂದು ಮೆಡಿಟೇಷನ್ನ ಮಾಡಿ. ಸೊ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ನ ವಿಡಿಯೋ ನಾನು ನಿಮಗೆ ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ಏನು ಮಾಡಿ ಅಂತ ಅಂದರೆ ಈ ಎಕ್ಸಸೈಸ್ ಆದಮೇಲೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗಿರುವಂಥ ವಿಶ್ ಫುಲ್ಫಿಲ್ಡ್ ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಇದೆ, ಅದಕ್ಕೆ ಕೇಳ್ತಾ ಮಲಗಿ, ಅಥವಾ ನೀವು ಕುತ್ಕೊಂಡು ಕೂಡ ಈ ಮೆಡಿಟೇಷನ್ನ ಮಾಡ್ಬೋದು. ಸೊ ಅದರಲ್ಲಿ ಏನಿರುತ್ತೆ, ಈಗ ನೀವು ಅಬ್ಸರ್ವ್ ಮಾಡ್ತೀರಾ, ಇಷ್ಟು ದಿವಸ ಸುಮ್ಮನೆ ಮೆಡಿಟೇಷನ್ ಮಾಡೋದಕ್ಕೂ ಈ ಒಂದು ಕ್ವಾಂಟಮ್ ಫಿಸಿಕ್ಸ್ ಬೇಸ್ಡ್ ಎಕ್ಸಸೈಸ್ ಮಾಡಿ ಮೆಡಿಟೇಷನ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನಿಮ್ಮ ಫೀಲಿಂಗ್ಸ್ ಇರಲಿ, ಕ್ಲಾರಿಟಿ ಇರಲಿ, ಇನ್ನೂ ಜಾಸ್ತಿ ಇರುತ್ತೆ. ಆ್ಯಸ್ ಇಫ್ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ನಿಮ್ಮ ಬಾಡಿ ಇರಲಿ, ಮನಸ್ಸಿರಲಿ ನಿಜವಾಗ್ಲೂ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಂಡ್ ಬಹಳ ಆರಾಮಾಗಿ ಈಸಿಯಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಸೊ ಡೂ ಟ್ರೈ ಇಟ್ ಆ್ಯಂಡ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡಲು ಡಿಸೈಡ್ ಮಾಡಿದ್ದೀರಾ ಆ್ಯಂಡ್ ಅದರ ಫಸ್ಟ್ ಲೆಟರ್ ಏನು ಅಂತ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.